ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ. ನಮ್ಮ ಪರಿಸರದೊಳಗೆ ಔಷಧಿ ಗುಣ ಇರುವಂಥ ಆಹಾರ ಪದಾರ್ಥಗಳ ಭಾಳ ಅದಾವ. ಅದ್ರೊಳಗೆ ಕೆಲವು ನಾವು ದಿನ ಅಡುಗೆ ಮಾಡುವಾಗ ಉಪಯೋಗ ಮಾಡ್ತೀವಿ, ಆದ್ರೆ ಅವುಗಳ ನಿಜವಾದ ಔಷಧಿ ಗುಣ ನಮಗೆ ಗೊತ್ತಿಲ್ಲ. ಅದ್ರೊಳಗೆ ಅರಿಶಿನೂ ಒಂದು. ಭಾಳ ಮಂದಿ ಅಡುಗೆ ಮಾಡುವಾಗ ಅರಿಶಿನ ಕಲರ್ ಬರಾಕ ಹಾಕ್ತಾರಂತ ಹೇಳಿ ತಿಳ್ಕೊಂಡಿರ್ತಾರೆ. ಆದ್ರೆ ಅರಿಶಿನ ಉಪಯೋಗ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತತಿ, ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತತಿ, ಜೀರ್ಣಕ್ರಿಯೆ ಹೆಚ್ಚು ಮಾಡ್ತತಿ. ಇನ್ನೂ ಹೇಳಾಕತ್ರ ಭಾಳ ಅದಾವ. ಆದ್ರ ಅರಿಶಿನ ಉಪ್ಪಿನಕಾಯಿ ಮಾಡಿ ತಿನ್ನೋದ್ರಿಂದ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳ ಕಡಿಮೆ ಆಗ್ತಾವ. ಯಾರು ಮೊದಲನೇ ಸಲ ನಮ್ಮ ಈ ವಿಡಿಯೋ ನೋಡತ್ತರಿ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಬೆಲ್ ಬಟನ್ ಕ್ಲಿಕ್ ಮಾಡ್ರಿ. ನಮ್ಮೆಲ್ಲ ವಿಡಿಯೋಗಳ ನೋಟಿಫಿಕೇಶನ್ ರೂಪದಾಗ ನಿಮಗೆ ಬರ್ತಾವು. ಈಗ ಅರಿಶಿನ ಉಪ್ಪಿನಕಾಯಿ ಹೆಂಗ್ ಮಾಡೋದಂತ ನೋಡ್ನು ಬರ್ರಿ. ಮೊದಲ ಅರಿಶಿನ ನೆಲ್ದಾನ್ ತೆಗೆದ ಬಳಿಕ ಅವನ್ನ ಬಿಸಿಲಿಗೆ ಒಣಗಿಸಿ ಮಣ್ಣೆಲ್ಲ ಉದುರಿ ಹೋದ್ಮೇಲೆ ಸ್ವಚ್ಛ ಹಿಂಗೆ ಅರ್ಬಿಲೆ ಒರೆಸ್ಬೇಕು. ನೀರ್ಲಿ ಒಟ್ಟ ತೊಳಿಬಾರ್ದು, ಯಾಕಂದ್ರೆ ಉಪ್ಪಿನಕಾಯಿ ಜಲ್ದಿ ಬಾದಾಗಿ ಬಿಡ್ತಾವು. ಅಥವಾ ನೀವು ಎಲ್ಲರೇ ಕೊಂಡು ತಂದಿದ್ರಿ ಅಂದ್ರ ಮನೆಗೆ ತಂದ ಮೇಲೆ ತೊಳಿಬೇಡ್ರಿ. ಮೊದ್ಲ ಹಸಿ ಅರಿಶಿನ ಬೇರಿನ ಮೇಲಿನ ಸಿಪ್ಪಿ ಎಲ್ಲ ಸ್ವಚ್ಛ ಹಿಂಗೆ ತೆಗಿಬೇಕು. ಅರಿಶಿನದೊಳಗ ಕರ್ಕ್ಯೂಮಿನ್ ಎಂಬ ಅಂಶ ಇರ್ತತಿ, ಅದ ನಮ್ಮ ದೇಹದಲ್ಲಿನ ರೋಗಗಳ ವಿರುದ್ಧ ಹೋರಾಡ್ತತಿ. ಹಾಗಾಗಿ ಹೆಚ್ಚಿನ ಅಡಿಗೆ ಒಳಗ ಅರಿಶಿನ ಉಪಯೋಗ ಮಾಡ್ತಾರು. ಈಗ ನೋಡ್ರಿ ನಾ ಅರಿಶಿನ ಮ್ಯಾಗಿನ ಸಿಪ್ಪಿ ಎಲ್ಲ ಸ್ವಚ್ಛಂಗಿ ತಕೊಂಡೇನಿ. ಇನ್ನೇನ್ ಮಾಡ್ಬೇಕಂದ್ರ ಸ್ವಲ್ಪ ಸ್ವಲ್ಪ ಎಲ್ಲರೂ ಉಳಿದಿದ್ರ ಅದನ್ನ ಇಳಿಗಿಲೆ ಅರಿಶಿನ ಹುಳ್ಕೊಳ್ಳುವಾಗ ಅದನ್ನ ಹೆರಿಚ್ ತೆಗೀರಿ. ಇಲ್ಲಿ ಅರಿಶಿನ ಹೆಂಗ್ ಹೊಳ್ಕೊಬೇಕಂದ್ರ ಪೂರಾ ಸಣ್ಣ ಸಣ್ಣ ಪೀಸ್ ಮಾಡಕ್ ಹೋಗ್ಬೇಡ್ರಿ, ಉದ್ದುದ್ಕ ಅಗದಿ ತಿಳುವಂಗಿ ಹೊಳ್ಕೊಬೇಕು. ಅದನ್ನ ತಿಳುವಂಗಿ ಹೊಳ್ಕೊಳ್ಳೋದ್ರಿಂದ ಜಲ್ದಿ ಕಳಿತಾವು ಮತ್ತ ಅದ್ರ ರುಚಿನೂ ಹೆಚ್ಚಾಗ್ತತಿ. ಅರಿಶಿನ ಮೈಗೆ ಹಚ್ಚೋದ್ರಿಂದ ಮೈ ಮೇಲಿನ ಕಪ್ಪು ಕಲೆಗಳು ಹೋಗ್ತಾವು ಮತ್ತ ಚರ್ಮದ ಹೊಳಪು ಹೆಚ್ಚತತಿ. ಇಲ್ಲಿನ ಅರಿಶಿನ 400ರಿಂದ 500 ಗ್ರಾಮ್ ತಗೊಂಡನಿ. ಈಗ ಅರಿಶಿನ ಹೆರ್ಚೋದೆಲ್ಲ ಪೂರ ಮುಗ್ದತಿ, ಹಂಗಾಗಿ ಅದನ್ನ ಒಂದು ಬುಟ್ಟಿ ಒಳಗ ಹಾಕೊಳತನಿ. ಇಷ್ಟ ಅರಿಶಿನಕ್ಕ ಏನೇನ್ ಒಗ್ಗರಣೆ ಹಾಕಾಕ ಏನೇನ್ ತಗೋಬೇಕಂತ ಹೇಳಿ ಇಲ್ಲಿ ನೋಡ್ರಿ. ಇಲ್ಲಿನ 2 ಏಲಕ್ಕಿ, 4 ಲವಂಗ, 4 ಪೀಸ್ ದಾಲ್ಚಿನ್ನಿ, 3 ನಿಂಬೆ ಹಣ್ಣ, ಕರಿಮೆಣಸ್ ಪೌಡರ್, ಬೆಲ್ಲ, ಸಾಲ್ಟ್, ಕೆಂಪು ಖಾರದ ಪುಡಿ ಇಷ್ಟು ತಗೊಂಡನಿ. ಈಗ ಮೊದ್ಲ ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಸ್ವಲ್ಪ ದಮ್ ಕುಟ್ಕೊಂಡನಿ. ಪೂರ ಸಣ್ಣ ಮಾಡಬಾರ್ದು, ಸ್ವಲ್ಪ ದಮ್ ಕುಟ್ಕೋಬೇಕು. ಆಮೇಲೆ ನಿಂಬೆಹಣ್ಣು ಕಟ್ ಮಾಡ್ಕೊಂಡ ಒಂದು ಬಟ್ಲೊಳಗ ರಸ ತಕೊಂಡನಿ. ಇದೆಲ್ಲ ಆದ್ಮೇಲೆ ಕಡಂಗಿ ಬಿಸಿ ಮಾಡಕ್ ಇಟ್ಟನಿ. ಅದು ಬಿಸಿ ಆದ್ಮೇಲೆ ಎಣ್ಣೆ ಹಾಕೊಂಡನಿ. ಇಲ್ಲಿ ಎಣ್ಣಿನ ಭಾಳ ಬಿಸಿ ಮಾಡ್ಕೋಬಾರ್ದು, ಯಾಕಂದ್ರೆ ಒಗ್ಗರಣೆ ಎಲ್ಲ ಹೊತ್ತಿ ಬಿಡ್ತೈತಿ. ಈಗ ಸಾಸಿವೆ ಹಾಕೊಂಡನಿ. ಸಾಸಿವೆ ಚಟ್ ಅನ್ನೋಕ್ಕಿಂತ ಮೊದ್ಲ ಜೀರಿಗೆ ಹಾಕೊಂಡನಿ, ಯಾಕಂದ್ರೆ ಇಲ್ಲಿ ಯಾವುದೂ ಎಣ್ಣೆಯಾಗ ಬಳೋತಕ ಫ್ರೈ ಮಾಡಬಾರ್ದು. ಬಳೋತಕ ಫ್ರೈ ಮಾಡೋದ್ರಿಂದ ಉಪ್ಪಿನಕಾಯಿ ಟೇಸ್ಟ್ ಹೊತ್ತಿದಂಗೆ ಬರ್ತೈತಿ. ಎರಡೂ ಸ್ವಲ್ಪ ಹುರ್ಕೊಂಡ್ಮೇಲೆ ಪುಡಿ ಮಾಡಿದ ಮಸಾಲೆ ಹಾಕೊಂಡನಿ. ಅದನ್ನು ಬರೋತಕ ಹುರಿಬಾರ್ದು. ಈಗ ಗ್ಯಾಸ್ ಬಂದ್ ಮಾಡ್ಕೊಂಡನಿ. ಇಲ್ಲಿ ಬಂದ್ ಮಾಡಿದ್ಮೇಲೆ ಬೆಲ್ಲ ಹಾಕಿ ಚಂದಂಗಿ ತಿರುಗಾಡ್ಕೋಬೇಕು. ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಾಲ್ಟ್ ಹಾಕಿ ಅದನ್ನು ಚಂದಂಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಗ್ಯಾಸ್ ಬಂದ್ ಮಾಡಬೇಕು, ಇಲ್ಲಂದ್ರೆ ಎಲ್ಲ ಒಗ್ಗರಣೆ ಕಪ್ಪಾಗಿ ಬಿಡ್ತೈತಿ. ಆಮೇಲೆ ಅರ್ಧ ಸ್ಪೂನ್ ಕಾಳು ಮೆಣಸು ಪೌಡರ್ ಹಾಕೋಬೇಕು. ಅದಾದ್ಮೇಲೆ 1 ಸ್ಪೂನ್ ಖಾರ ಹಾಕೋಬೇಕು. ಖಾರ ಹಾಕಿ ಚಂದಂಗಿ ತಿರುಗಾಡಬೇಕು.
ಇಲ್ಲಿ ಬೇಕಾದ್ರೆ ಖಾರ ಜಾಸ್ತಿ ಹಾಕೋಬಹುದು, ಆದ್ರೆ ನಮ್ಮ ಮಕ್ಕಳಿಗೆ ಮಾಡತನಿ ಅಂತ ಹೇಳಿ ಖಾರ ಕಡಿಮೆ ಹಾಕೊಂಡನಿ. ಎಲ್ಲ ತಿರುವಾಡೋದು ಆದ್ಮೇಲೆ ಹೆರಿಚಿದ ಅರಿಶಿನ ಬೇರ್ನ ಹಾಕೋಬೇಕು. ಹಾಕೊಂಡ ಅದನ್ನು ಕೂಡ ಎಲ್ಲ ಮಸಾಲೆ ಅರಿಶಿನ ಎಲ್ಲ ಮಿಕ್ಸ್ ಆಗುವಂಗ ಚೆನ್ನಾಗಿ ತಿರುವಾಡ್ಕೋಬೇಕು. ಎಲ್ಲ ತಿರುವಾಡೋದು ಆದ್ಮೇಲೆ ನಿಂಬೆಹಣ್ಣಿನ ರಸ ಏನ್ ತೆಗೆದಿಟ್ಕೊಂಡಿರ್ತೈತ್ಲ ಅದನ್ನು ಹಾಕೋಬೇಕು. ಇಲ್ಲಿ ಯಾವ್ದೇ ಕಾರಣಕ್ಕೂ ನೀರು ಒಂದ್ ಹನಿನೂ ಉಪಯೋಗ ಮಾಡಬಾರ್ದು. ನಿಂಬೆಹಣ್ಣಿನ ರಸ ಎಲ್ಲಾ ಕಡೆ ಮಿಕ್ಸ್ ಆಗುವಂಗ ಅದನ್ನು ತಿರುವಾಡ್ಕೋಬೇಕು. ಇಲ್ಲಿ ಯಾವ್ದೇ ಕಾರಣಕ್ಕೂ ಒಂದ್ ಹನಿನೂ ನೀರು ಉಪಯೋಗ ಮಾಡಬಾರ್ದು, ಇಲ್ಲಂದ್ರ ಅರಿಶಿನದ ಉಪ್ಪಿನಕಾಯಿ ಬಹಳ ಜಲ್ದಿ ಬಾದಾಗ್ಬಿಡ್ತಾವು. ಈಗ ನಮ್ಮ ಅರಿಶಿನ ಉಪ್ಪಿನಕಾಯಿ ರೆಡಿ ಆಗ್ಯಾವು. ಇದನ್ನ ಏನ್ ಮಾಡ್ಬೇಕಂದ್ರ ಒಂದ್ ಗಾಜಿನ ಬಾಟಲ್ ಒಳಗ ಹಾಕೊಂಡ ಇಟ್ಕೋಬೇಕು. ಗಾಜಿನ ಬಾಟಲ್ ಯಾಕೆ ಯೂಸ್ ಮಾಡ್ಬೇಕಂದ್ರ ಅವ ಬಹಳ ದಿವಸ ತಕ ಉಳಿತಾವು, ಯಾವ್ದೇ ಕಾರಣಕ್ಕೂ ಹಾಳಾಗಂಗಿಲ್ಲ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.